5, 4, 3, 2, 1. ನಿನ್ನ ಗೆಲ್ಲಲಾರಿ ಇಳಿದು ಎಲ್ಲರಿಗೆ ಮಾನ ಹೋಗಿ ದಿನವೂ ಮನದಲ್ಲಿ ದೂಡುವ ಆಸೆಯು. ನಾನು ಈಗ ಹೊರಡ್ತಾ ಇದ್ದೀನಿ ಮಂಗಳೂರಿಗೆ. ಸೊ ಮಂಗಳೂರಿಗೆ ಹೋಗ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾನು ಹೋಗ್ತಿರೋದು ಕೊರಗಜ್ಜ ಸ್ವಾಮಿ ಟೆಂಪಲ್ ನೋಡೋದಕ್ಕೆ. ಸೊ ಇವಾಗ ನಾನು ಹೋಗ್ತಿರೋದು ಕೊರಗಜ್ಜ ಸ್ವಾಮಿ ಟೆಂಪಲ್ ನೋಡೋದಕ್ಕೆ. ಸೊ ಇವಾಗ ರಾತ್ರಿ ಬಂದುಬಿಟ್ಟು 12 ಗಂಟೆ ಆಗಿದೆ. ಸೊ 11:15ಗೆ ಟ್ರೈನ್ ಬರಬೇಕಾಯಿತು, ಇನ್ನಾದರೂ ಬಂದಿಲ್ಲ. ಸೊ ಸ್ವಲ್ಪ ಡಿಲೇ ಆಗಿದೆ, ಹಾಗಾಗಿ ಟ್ರೈನ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇಲ್ಲೇ. ಹೇಳ್ರಪ್ಪ ಹೇಳ್ರು. ಸೂಲೆ ಇಲ್ಲ ನಿನ್ನ ಹಾಡುವಾಗ, ಗೆಲುವು ಇಲ್ಲ ನಿನ್ನ ಪ್ರೀತಿ ಇದು ಆಕ್ಚುಲಿ ಚೆನ್ನಾಗಿ. ಎಲ್ಲರಿಗೆ ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನಿನ್ನಂತ ಹೆಣ್ಣಿಲ್ಲ ಸೋಲದೆ ಯಾರು ನಿನಗೆ. ನಿನ್ನ ಗೆಲ್ಲಲಾರಿ ಇಳಿದು ಎಲ್ಲರಿಗೆ ಮಾನ ಹೋಗಿ ನೀನು ನನ್ನ ಗೆಲ್ಲಲಾರಿ ಇಳಿದು ಜಲವೇ ತಗೆ ಎಲ್ಲರಿಗೆ ಮಾನ ಹೋಗಿ ಮನೆಗೆ ಹೋಗವೇ, ಇನ್ನಂತೆ ಹೆಣ್ಣಿಲ್ಲ ಸೋಲಕ್ಕೆ ಯಾರಿಲ್ಲ ನಿನಗೆ. ಯಾವ ಇವೆಲ್ಲ ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ ಎಲ್ಲ ಸಣ್ಣ ಹುಡುಗ ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹಲೋ ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ರೋಡು. ಸೊ ನಾವು ಜರ್ನಿ ಸ್ಟಾರ್ಟ್ ಆಗಿದ್ದು ರಾಣೆಬೆನ್ನೂರಿಂದ ನಂದು. ಸೊ ರಾಣೆಬೆನ್ನೂರಿಂದನೇ ವಿಡಿಯೋ ಮಾಡೋಣ ಅಂದ್ಕೊಂಡು ಅಷ್ಟೊಂದು ಸರಿ ಹೋಗಲಿಲ್ಲ ವಿಡಿಯೋ ಮಾಡೋದಕ್ಕೆ. ನಾನಿವಾಗ ಹೋಗ್ತಿರೋದು ಮಂಗಳೂರು ಸಿಟಿಗೆ. ಸೊ ಮಂಗಳೂರು ಸಿಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೊರಗಜ್ಜ ಸ್ವಾಮಿ ಟೆಂಪಲ್ನ ನೋಡ್ಕೋಬೇಕು. ಸೊ ಹಾಗಾಗಿ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ನನ್ನ ಟ್ರೈನ್ ಜರ್ನಿ ಹೇಗಿದೆ ಅಂತ ನೋಡಿ ಒಂದ್ಸರಿ. ಸೊ ಇವಾಗ ಬೆಳಗ್ಗೆ ಆಗಿದೆ. ಸೊ ಇವಾಗ ಟ್ರೈನ್ ಬಂದ್ಬಿಟ್ಟು ಕುಕ್ಕೆಯಲ್ಲಿದೆ. ಕುಕ್ಕೆಯಿಂದ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫ್ರೆಂಡ್ಸ್, ನಾವಿವಾಗ ಮಂಗಳೂರಿಗೆ ಬಂದೆ. ಮಂಗಳೂರು ಸೆಂಟ್ರಲ್ ಬಂದು ರೀಚ್ ಆದೆ. ಸೊ ಇವಾಗ ಇಲ್ಲಿಂದ ಇಳಿದ್ಬಿಟ್ಟು ನನ್ನ ಫ್ರೆಂಡ್ ಇದ್ದಾನೆ ಒಬ್ಬನು ಪೊಲೀಸು, ಅವ್ನ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸೊ ಅಲ್ಲಿಂದ ಮಂಗಳೂರಲ್ಲಿ ಏನೇನಿದ್ದೇನೆ ಎಲ್ಲದನ್ನೂ ನೋಡ್ಕೊಂಡ್ಬಿಟ್ಟು ಹಾಗೆ ನಾಳೆ ಬೆಳಗ್ಗೆ ಕೊರಗಜ್ಜ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋದು. ಏನೋ ಹಿಂಗೆ ನೋಡ್ತಿದ್ಯಾ? ಹಾಂ ಹೇಳು. ಯಾವೂರು ನಿಂದು? ಹಾಂ, ಬಿಜಾಪುರದಿಂದ ಬಂದಿದ್ಯಾ ಇಲ್ಲಿಗೆ? ಏನಕ್ಕೆ? ಮಾಮರ ಹತ್ರ ಬಂದಿದೀಯಾ? ನೋಡಿ ಮಂಗಳೂರಲ್ಲಿ ಬಸ್ ಹೇಗಿದೆ ಅಂತ ನೋಡಿ. ಸೊ ವಿಂಡೋಸ್ ಇಲ್ಲ, ಏನಿಲ್ಲ. ಸೊ ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಬಸ್ಸಸ್ ಎಲ್ಲ ಇದೆ. ಪ್ರತಿಯೊಂದು ಬಸ್ಸಸ್ ಎಲ್ಲ ಅದೇ ಥರನೇ ಇದೆ, ವಿಂಡೋ ಇಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಶೆಕೆ. ಇವರೆಲ್ಲ ಕಾಂಪಿಟೇಷನ್ ಎಲ್ಲ ಹೊಡಿತಿದ್ದಾರೆ ಗಾಡಿಗಳನ್ನೆಲ್ಲ. ಹೇಗೆ ಹೊಡಿತಾರೆ? ಪರವಾಗಿಲ್ಲ ನೋಡಿ ನೋಡಿ ಹೇಗೆ ಹೊಡಿತಿದ್ದಾರೆ ಅಂತ ನೋಡಿ ಗಾಡಿನೆಲ್ಲ ಎಲ್ಲ. ಆ ಗಾಡಿಗೂ ಈ ಗಾಡಿಗೂ ಫುಲ್ ಕಾಂಪಿಟೇಷನ್ ಇದೆ ಅಂತೆ. ಮಂಗಳೂರು ರೈಲ್ವೆ ಸ್ಟೇಷನ್ ಇಂದ ಇಳಿದು ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಸೊ ನಾನಿವಾಗ ಹೊರಟಿರೋದು
ಸ್ಟೇಟ್ ಬ್ಯಾಂಕ್ ಸರ್ಕಲ್ಗೆ. ಸೊ ಅಲ್ಲಿಂದ ಇನ್ನೊಂದು ಏರಿಯಾ ಇದೆ, ಅಲ್ಲಿ ರೀಚ್ ಆಗಿಬಿಟ್ಟು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲೇ ನನ್ನ ಫ್ರೆಂಡ್ ಕೆಲಸ ಮಾಡೋದು, ಅವನನ್ನು ತೋರಿಸ್ತೀನಿ. ಸೊ ತುಂಬ ದಿನಗಳ ನಂತರ ನನ್ನ ಫ್ರೆಂಡ್ ಮೀಟ್ ಆಗ್ತಿದ್ದೇನೆ ಮಂಗಳೂರಲ್ಲಿ. ಸೊ ನೋಡೋಣ, ಅಲ್ಲಿಂದ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮುಂದೆ ನೋಡೋಣ ಏನು ಮಾಡಬೇಕು ಅಂತ. ಫ್ರೆಂಡ್ಸ್, ಇದು ಫಿಶ್ ಮಾರ್ಕೆಟು, ಮಂಗಳೂರಲ್ಲೇ ಫೇಮಸ್ ಫಿಶ್ ಮಾರ್ಕೆಟ್ ಅಂತೆ. ಸೊ ಫಿಶ್ ಮಾರ್ಕೆಟ್ ಹಂಗೆ ಕ್ರಾಸ್ ಆಗ್ತಿದ್ದೆ, ನೋಡಿದೆ ಹಂಗೆ ತುಂಬ ಸ್ಮೆಲ್ ಇದೆ, ಆದರೂ ಪರವಾಗಿಲ್ಲ, ನೋಡ್ಕೊಂಡು ಹೋಗೋಣ ಫಿಶ್ ಮಾರ್ಕೆಟಲ್ಲಿ ಹೇಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದೆ ಫಿಶ್ ಮಾರ್ಕೆಟ್. ಬಂಗಡಿ ಮೀನು ಅಂದರೆ ಬಂಗಡಿ ಫಿಶಸ್ಸು ಮತ್ತು ಇನ್ನೇನು ತುಂಬ ತುಂಬ ವೆರೈಟೀಸ್ ಇದ್ದಾವೆ. ನೋಡಿ ತುಂಬ ಎಷ್ಟು ವೆರೈಟೀಸ್ ಫಿಶಸ್ ಇದ್ದಾವೆ ಅಂತ, ಮಂಗಳೂರಲ್ಲೇ ಫೇಮಸ್ ಅಲ್ವಾ. ಸೊ ಫಿಶ್ ಮಾರ್ಕೆಟು ನೋಡಿ, ಫಿಶಸ್ ಎಷ್ಟೆಷ್ಟು ವೆರೈಟೀಸ್ ಇದ್ದಾವೆ, ಏನೇನಿಲ್ಲ ಅಂತ ನೋಡಿ. ಫಿಶ್ ಮಾರ್ಕೆಟ್ ಇದು. ಫ್ರೆಂಡ್ಸ್, ನಾನೀಗ ಸಿಟಿ ಬಸ್ಸಿಂದ ಇಳಿದ್ಬಿಟ್ಟು ಮಂಗಳೂರಲ್ಲಿ ಇರ್ತಕ್ಕಂಥ ಫೇಮಸ್ ಪೆಣಂಬೂರ್ ಬೀಚ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಒಂದು 500 ಮೀಟ್ರ್ ಇದೆ ಅಂತ ಹೇಳಿದ್ದಾರೆ, ಹಾಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಪೆಣಂಬೂರ್ ಬೀಚ್ನ ನೋಡಿಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಹೇಗಿದೆ ಬೀಚ್, ಹೇಗಿಲ್ಲ ಅಂತಂದು. ಸೊ ನನಗನ್ಸಿರೋ ಪ್ರಕಾರ ಬೀಚಸ್ ಅಂದರೆ ತುಂಬ ಚೆನ್ನಾಗಿರ್ತವೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಗುತ್ತೆ, ಅಲ್ಲಿ ಹೋದ್ಮೇಲೆ ನೋಡಿದ ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ಏನು ಬಿಸಿಲಿದೆ ಅಬ್ಬಬ್ಬಬ್ಬಬ್ಬ, ಮಂಗಳೂರಲ್ಲಿ ಇಷ್ಟೊಂದು ಬಿಸಿಲಿದೆ ಅಂತ ನನಗೆ ಗೊತ್ತೇ. ಗಾಳಿ ಇರಲಿ ಚಳಿ ಇರಲಿ, ಸೊ ಏನಿದ್ರೂ ಹೋಗಬೇಕು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ, ಬೀಚ್ ನೋಡೋಣ ಹೇಗಿದೆ ಅಂತ ಹೇಳೋಣ, ಓಕೆನಾ. ಇದೆ ನೋಡಿ ಪೆಣಂಬೂರು ಕಡಲ ತೀರ ಮೇನ್ ಎಂಟ್ರೆನ್ಸ್. ನೋಡಿ ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೋಬೋದು, ನಿಮ್ಗೆ ಏನು ಬೇಕು ಅಂತ ತಗೋಬೋದು. ಸೊ ತಗೊಳಂಗಿದ್ರೆ ತಗೊಳ್ಳಿ. ಸೊ ಗ್ಲಾಸಸ್ ಇದೆ, ಹಾಗೆ ನೋಡಿ ಹೇಗಿದೆ. ಇದೆ ಪೆಣಂಬೂರು ಕಡಲ ತೀರ ಬೀಚ್. ಇದು ಎಂಟ್ರೆನ್ಸ್ ಇದೆ. ಸೊ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಹೋಗ್ತಾ ಕಾಣಿಸ್ತಿದೆ ನೋಡಿ ಅಲ್ಲಿ ಬೀಚ್ ಹೇಗಿದೆ ಅಂತ. ಇರಿ ಒಂದು ನಿಮಿಷ ಒಳಗಡೆ ಹೋಗಿ ತೋರಿಸ್ತೀನಿ, ಬೀಚ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಅಲೆಗಳು ಹೇಗೆ ಬರ್ತಾ ಇದೆ ಅಂತ. ಸೊ ಕುದುರೆ ಇದೆ, ಕುದುರೆ ಸವಾರಿ ಕೂಡ ಮಾಡ್ಬೋದು ಇಲ್ಲಿ. ಕುದುರೆ ಸವಾರಿ ಬೇಡ ಅಂದ್ರೆ ಒಂಟೆ ಸವಾರಿ ಇದೆ, ಒಂಟೆ ಸವಾರಿ ಮಾಡ್ತೀನಿ ಅಂದ್ರೆ ಒಂಟೆ ಸವಾರಿ ಕೂಡ ಮಾಡ್ಬೋದು. ನೋಡ್ತಿದ್ರ ಬೀಚ್ ಹೇಗೆ ಕಾಣಿಸ್ತಿದೆ ಅಂತ, ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ನಿಮಗೆ ಅಷ್ಟು ಕ್ಲಿಯರಿಟಿ ಇಲ್ಲ ಅಂತ ಅನಿಸ್ತಿದೆ ನನಗೆ, ಯಾಕೋ. ನೋಡಿ 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 ಆದರೂ ಬೀಚ್ ವ್ಯೂ ಮಾತ್ರ ಇಲ್ಲಿಂದ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಬೀಚ್ ವ್ಯೂ ಮಾತ್ರ ತುಂಬ ಸೂಪರಾಗಿ ಕಾಣಿಸ್ತಿದೆ. ಇನ್ನು ಸಂಜೆ ಆಗ್ತಾ ಹೋದಂಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಒಂಟೆ ಇದೆ, ಸವಾರಿ ಇದೆ, ಅಲೆಗಳು ತುಂಬ ಜೋರಾಗಿ ಬರ್ತಾ ಇದೆ. ತೋರಿಸ್ತೀನಿ ರೀ ನಿಮ್ಗೆ ಹೇಗೆ ಬರ್ತಿದೆ ಅಲೆಗಳು, ಜನ ಹೇಗಿದ್ದಾರೆ, ರಶ್ ಇದೆ. ನೋಡೋದಕ್ಕೂ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡೋಣ. ತುಂಬ ಬೀಚು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಪ್ರೀ ವೆಡ್ಡಿಂಗ್ ಕೂಡ ನಡೀತಿದೆ ಒಂದು ಇಲ್ಲಿ ನೋಡಿದೆ ಈಗ. ತುಂಬ ಚೆನ್ನಾಗಿದೆ, ನನಗೇನೋ ಓಕೆ ಅನಿಸ್ತಿದೆ. ಸೊ ಬಟ್ ಇಲ್ಲಿಂದ ನೋಡ್ತಾ ಇದ್ರೆ ವ್ಯೂ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಒಂದ್ಸರಿ ಹೇಗಿದೆ ಅಂತ ವ್ಯೂ. ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ಹಾಗೆ ಪೀಸ್ ಆಗಿದೆ, ಯಾರೂ ಇಲ್ಲ, ತುಂಬ ಚೆನ್ನಾಗಿ ನೋಡ್ತಾ ಎಂಜಾಯ್ ಮಾಡ್ಬೋದು ನಾವು ಏನೇ ಇದ್ರೂ. ಸೊ ನೋಡಿ ಹೇಗಿದೆ ಅಂತ ವ್ಯೂ. ಸೊ ನನ್ನ ಅನಿಸಿಕೆ ಪ್ರಕಾರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಒಂದು ದಿವಸ ಬಂದು ಈ ಥರ ವ್ಯೂ ನೋಡೋದೇ ಒಂದು ಮಜಾ. ಏನಂತೀರ? ಅಷ್ಟೇ.